ಈ ಒಂದು ವ್ಯವಸ್ಥೆಯನ್ನು ತಿಳಿಸ್ಕೊಡಿ ಸರ್. ಯಾವ ರೂಪುರೇಷೆಗಳ ಮುಖಾಂತರ ಅವರು ಸದಸ್ಯರಾಗಬಹುದು ಅಂತ ತಿಳಿಸ್ಕೊಡಿ. ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ರಾಜ್ಯದ 31 ಜಿಲ್ಲೆಗಳಿವೆ. ಆ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳ ಮೂಲಕ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದೀವಿ. ನೇರವಾಗಿ ಸಹ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಮೇಲುಗಳಿಗೆ ಅಥವಾ ನಮ್ಮ ಡೀಟೇಲ್ಸ್ ಕಳಿಸ್ಕೊಡ್ಬೋದು. ಈಗಾಗಲೇ ನಾವು ಅದು ಆಂದೋಲನದಲ್ಲಿ ಪ್ರಾರಂಭ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾಧ್ಯಕ್ಷರು ತಿಳಿಸಲು ಅವರು ಕಳಿಸ್ಕೊಡ್ತಾರೆ. ಈಗ ಸದ್ಯಕ್ಕೆ 40 ವರ್ಷ ಆಡಳಿತ ಮೂಲ ಕಲಾವಿದರನ್ನಷ್ಟೇ ಎತ್ತಿ ತೆಗೆದಿದ್ದೀವಿ ಸೆನ್ಸಸ್. ಯುವಕರಿಗೂ ಸಹ ಮುಂದಿನ ದಿನಗಳಲ್ಲಿ ಜಾನಪದ ಮೂಲಕ ಎಲ್ಲ ಆರ್ಟಿಸ್ಟ್ಗೂ ಸಹ ಅವಕಾಶ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾವಿಷ್ಟೇ ಮಾತಾಡ್ತಾ ಇರೋದು ಜಾನಪದ ಯುವ ಬ್ರಿಗೇಡ್ ಅಂತ. ಈ ಜಾನಪದ ಯುವ ಬ್ರಿಗೇಡ್ ಅಡಿಯಲ್ಲಿ ಯುವ ಸಂಚಾಲಕರನ್ನ ಗುರುತಿಸಿ ಸುಮಾರು 700ರಿಂದ 800 ಯುವ ಸಂಚಾಲಕರಿದ್ದಾರೆ ಅಂತ ಹೇಳ್ತಿದ್ರು. ಎಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಯುವಕರಿಗೆ ನಿಜವಾಗ್ಲೂ ಅವರು ಓದ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಬಿಟ್ರೆ ಅದೇ ಒಂದು ದೊಡ್ಡದು ಅನ್ನೋ ಒಂದು ರೀತಿಯಲ್ಲಿ ಅವರ ಒಂದು ಬದುಕಿನ ಶೈಲಿ ಇದೆ. ಆದ್ರೆ ಅವರನ್ನ ಕಲೆ ಕಡೆ ಎಳಿತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ನಿಮ್ಮ ಯಶಸ್ಸು ಅಂತಾನೆ ಹೇಳ್ಬೋದು. ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕಂತ ಬಿಂದುನಾಥ ಜೊತೆಗೆ ಈ ಕರೋನಾ ಕಾಲಘಟ್ಟದಲ್ಲಿ ಸುಮ್ಮನೆ ಉದಾಹರಣೆ ತಂಡ ಕೊಟ್ಟಿದ್ವಿ ಜಾನಪದ ಬ್ರಿಗೇಡ್ ಅಂತ. ಪ್ರತಿಯೊಂದು ಜಿಲ್ಲೆಗೆ ಸಂಚಾಲಕ ಸಹ ಸಂಚಾಲಕ ಮಾಡಿದ್ವಿ, ತಾಲೂಕು ಸಂಚಾಲಕ ಸಹ ಸಂಚಾಲಕ ಮಾಡಿದ್ವಿ. ಅದರ ಮೂಲಕ ಏನು ಮಾಡಿದ್ವಿ, ಪ್ರತಿ ಗ್ರಾಮದಲ್ಲಿ ನಡೀತಕ್ಕಂಥ ಮದುವೆ ಆಗ್ಬೋದು, ಆಚರಣೆ ಆಗ್ಬೋದು, ಜಾತ್ರೆ ಆಗ್ಬೋದು, ವಿಷಯಗಳಾಗ್ಬೋದು, ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಸಹ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಂಚಾಲಕರು ಎಷ್ಟು ಕ್ರಿಯಾಶೀಲರಾಗಿಲ್ಲ, ಈ 300 ವಿಚಾರ ಸಂಖ್ಯೆಯನ್ನು ಅವಕಾಶ ಮಾಡಿಸಿ ಕರೋನಾ ಕಾಲಘಟ್ಟದಲ್ಲಿ ನೀವು ಏನು ಬೇಕಾದ್ರೂ ಮಾಡಬೇಕಂತ ಯೋಚನೆ. ಮಲ್ಲಿಕಾರ್ಜುನ ಆಗ್ಬೋದು, ಅಕ್ಷಯ ಆಗ್ಬೋದು, ನಂದಕಿಶೋರ್ ಆಗ್ಬೋದು, ಸುಮಾರು ಜನ ಯುವಕರು ಅದಕ್ಕೆ ನಮ್ಮ ಜೊತೆಗೆ ಸೇರಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ತಂದುಕೊಡ್ಬೇಕಂತ. ಮತ್ತು ಆನ್ಲೈನಲ್ಲಿ ಮೊದಲನೇ ಈ ಸಮ್ಮೇಳನ ಮಾಡೋ ಕೀರ್ತಿ ಸಹ ಹುಡುಗರಿಗೆ ಸಿಗುತ್ತೆ. ಸರಿ, ಸುಮಾರು 13 ಗಂಟೆಗಳ ಕಾಲ ನಡೀತಂತೆ. 2000ಕ್ಕೂ ಹೆಚ್ಚು ಕಲಾವಿದರು ಹಾಗೂ ಎಲ್ಲ ಕಲಾ ಪೋಷಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಿದ್ರಿ. ಖಂಡಿತವಾಗಿ ಅದು ಒಂದು ಕಡೆ ಗದಗಲ್ಲಿ ಉದ್ಘಾಟನೆ ಆಗುತ್ತೆ, ಸಂಪೂರ್ಣ ಉದ್ಘಾಟನೆ ಮಾಡ್ತಾರೆ. ಒಂದು ಕಡೆ ಅಂಬೇಡ್ಕರ್ ಮನೆಯಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷರು ಕಾವೇರಿ ಮತ್ತು ಪ್ರಕಾಶ್ ಅವರಿಬ್ಬರು ಸನ್ಮಾನ ಮಾಡ್ತಾರೆ. ಒಂದು ಕಡೆ ಬಿಜಾಪುರದಲ್ಲಿ ಬಾಲಗಂಗೇಗೌಡ ಪಾಟೀಲ್ ಅಂತ ಅಧ್ಯಕ್ಷರು ಅಲ್ಲಿನ ಕಲಾವಿದರ ಜೊತೆಗೆ ಇದು ಮಾಡ್ತಾರೆ. ಹಾವೇರಿ ಒಂದು ಕಡೆ ಇಡೀ ರಾಜ್ಯದ ಎಲ್ಲ ಕಡೆಗೂ ಸೇರಿ ಒಂದೇ ಜೊತೆ